ನೋಡಿ ವೀಕ್ಷಕರೇ, ಹೊಸ ಬೈಕ್ ಇವತ್ತು ನಿಮ್ಮ ಮನೆಗೆ ತಂದರು. ನೋಡಿ ನೀವು ನೋಡ್ತಾ ಇದ್ದೀರಾ. ನೋಡಿ ಈ ಬಾಕ್ಸ್ ಅನ್ನು ಸಹ ನಾನು ಫಿಟ್ ಮಾಡಿ ಹೇಳಿದ್ದೆ, ಫಿಟ್ ಮಾಡಿ ತಂದಿದ್ದಾರೆ. ಒಳ್ಳೆಯರಲ್ಲಿ ಇದೆ. ನೋಡಿ ನಮ್ಮ ಜೊತೆ ಇವತ್ತು ಸೇಲ್ಸ್ ಮ್ಯಾನ್ ಆಗಿ ಬಂದಿದ್ದಾರೆ. ಸರ್ ನಮಸ್ತೆ. ನಿಮ್ಮ ಹೆಸರು? ವಿಲಾಸ್ ಅಂತೇಳಿ. ನಮಸ್ಕಾರ ವೀಕ್ಷಕರೇ, ಸಾಧಕರಿಗೆ ಸಲಾಂ ಕಾರ್ಯಕ್ರಮದ ಎಲ್ಲ ವೀಕ್ಷಕರಿಗೆ ನಮಸ್ಕಾರ. ನಾನು ವಿನಾಸ್ ಆರ್ ಸಲ್ಲಿಗಟ್ಟೆ. ಇವತ್ತೊಂದು ಸಂತೋಷದ ವಿಷಯವನ್ನು ನಿಮ್ಮ ಜೊತೆ ಶೇರ್ ಮಾಡಲಿಕ್ಕೆ ನಾನು ಇಷ್ಟಪಡ್ತಾ ಇದ್ದೇನೆ. ಅದೇನಂದ್ರೆ ವೀಕ್ಷಕರೇ, ನನಗೆ ಒಂದು ಆಚೆ ಈಚೆ ಓಡಾಡಲಿಕ್ಕೆ ಟೂ ವೀಲರ್ ಬೇಕಿತ್ತು. ಟೂ ವೀಲರ್ ಸರ್ಚ್ ಮಾಡ್ತಾ ಒಂದು ಶೋರೂಮ್ಗೆಲ್ಲ ಭೇಟಿ ಕೊಟ್ಟೆ. ಕಡೆಗೆ ನಾನು ಮಡಂತ್ಯಾರ ಒಂದು ಶೋರೂಮ್ಗೆ ಭೇಟಿ ಕೊಟ್ಟು ಅಲ್ಲಿಯ ಒಂದು ಟೂ ವೀಲರ್ ಬೈಕ್ಗಳನ್ನೆಲ್ಲ ಎಲ್ಲ ಟೆಸ್ಟ್ ಡ್ರೈವ್ ಎಲ್ಲ ಮಾಡಿ, ನನಗೆ ಮೊದಲು ನಾನು ಓಡಿಸಿದಂತಹ ಹೀರೋದವರ ಪ್ಯಾಷನ್ ಪ್ರೋ ಎನ್ನುವಂಥ ಬೈಕ್ ನನಗೆ ಒಂದು ಇಷ್ಟ ಆಯಿತು. ಆದ್ದರಿಂದ ಅದನ್ನು ಪರ್ಚೇಸ್ ಮಾಡಿದೆ. ಅದು ಸಹ ನಮಗೆ ಬ್ಲ್ಯಾಕಲ್ಲಿ ಬೇಕಿತ್ತು. ಅದು ಅವರು ನಮಗೆ ತರಿಸಿಕೊಟ್ರು. ಇವತ್ತು ಅದನ್ನು ನಮಗೆ ಮನೆಗೆ ಡೆಲಿವರಿ ಕೊಡಲಿಕ್ಕೆ ಬಂದಿದ್ದಾರೆ. ಬನ್ನಿ ವೀಕ್ಷಕರೇ, ಅದರ ಒಂದು ಮಾಹಿತಿ ಏನಿದೆ, ಅದರ ಏನು ವಿಶೇಷತೆ, ಅದೆಲ್ಲ ನಿಮ್ಮ ಜೊತೆ ಹಂಚಿಕೊಳ್ತೇನೆ. ಬನ್ನಿ ವೀಕ್ಷಕರೇ, ಈ ಬೈಕಿನ ಬಗ್ಗೆ ಸ್ವಲ್ಪ ವಿಶೇಷತೆ ಏನು, ಇದರ ಬಗ್ಗೆ ಸ್ವಲ್ಪ ಮಾಹಿತಿ ಕೊಡಿ. ಫ್ಯಾಷನ್ ಪ್ಲಸ್ ಅಂತ ಬರ್ತದೆ ಇದು ಗಾಡಿ. ರೈಡಿಂಗ್ ಎಲ್ಲ ಕಂಫರ್ಟ್, ತುಂಬಾ ಲಾಂಗ್ ರೈಡ್ ಹೋಗೋದು, ಹೀಗೆ ನಾರ್ಮಲ್ ಯೂಸ್ ಮಾಡೋದಾದ್ರೂ ಕಂಫರ್ಟ್ ಉಂಟು. ಹೈಯೆಸ್ಟ್ ಇದನ್ನೇ ಯೂಸ್ ಮಾಡ್ತಾರೆ, ಯಾಕಂದ್ರೆ ಫ್ಯಾಮಿಲಿಗೆ ಸಹ ಯೂಸ್ ಮಾಡ್ಲಿಕ್ಕೆ ಕಂಫರ್ಟ್ ಉಂಟು. ಇದರ ಮೈಲೇಜ್ ಎಲ್ಲ ಹೇಗಿದೆ ಸರ್? ಮೈಲೇಜ್ 60 ಎಬೋ ಇದೆ ನಿಮಗೆ ಮೈಲೇಜ್. ಎವರೇಜ್ ನಾವು ರೋಡಲ್ಲಿ ಓಡಿಸುವಾಗ ಒಳ್ಳೆ ಮೈಲೇಜ್ ಬರ್ತದೆ ನಮಗೆ. ಮತ್ತೆ ನಿಮಗೆ ಫ್ಯೂಚರ್ ಹೋಗಿ ಇಲ್ಲಿ ಇದು ಹ್ಯಾಲಜನ್ ಮೀಟರ್. ಇದು ನಿಮಗೆ ಇಲ್ಲಿ ಕಿಲೋಮೀಟರ್ ಬರ್ತದೆ, ಟೋಟಲ್ ಕಿಲೋಮೀಟರ್. ಇದು ಟೈಮು, ಇದು ಪೆಟ್ರೋಲ್ ಗೇಜ್. ಇದೊಂದು ಹೊಸ ಎಡಿಷನ್ ಬಂದಿದೆ, ಹೀರೋ ಸಿಂಬಲ್. ಮೊದಲು ಗಾಡಿಗೆ ಇರ್ಲಿಲ್ಲ, ಈಗ ಗಾಡಿಗೆ ಹೀರೋ ಸಿಂಬಲ್ ಸಹ ಕಾಣ್ತದೆ ನಿಮಗೆ. ಮತ್ತೆ ಇದು ಐತ್ರಿಸ್ ಅಂತ ಆಪ್ಷನ್. ಐತ್ರಿಸ್ ಆಪ್ಷನ್ ಅಂತಂದ್ರೆ ಗಾಡಿ ಸ್ಟಾರ್ಟ್ ಮಾಡಿ ನೀವು ಹೋಗಿ ಎಲ್ಲಾದ್ರೂ ಟ್ರಾಫಿಕ್ ಅಲ್ಲಿ ನಿಂತಿರ್ತೀರಿ, ನ್ಯೂಟ್ರಲ್ ಅಲ್ಲಿ ಇಟ್ಟಿರ್ತೀರಿ. ನ್ಯೂಟ್ರಲ್ ಇಟ್ಟಿರುವಾಗ ನಿಮಗೆ ಗಾಡಿ ಆಫ್ ಮಾಡ್ಲಿಕ್ಕೆ ಆಫ್ ಮಾಡೋದಿಲ್ಲ, ಆಲ್ಮೋಸ್ಟ್ ಆಫ್ ಮಾಡೋದಿಲ್ಲ ಯಾರು ಸಹ, ಹಾಗೆ ನೆಟ್ಟಿರ್ತಾರೆ. ಆಟೋಮೆಟಿಕ್ ಆಗಿ ಗಾಡಿ ಆಫ್ ಆಗ್ತದೆ ಫ್ಯೂಲ್ ಸೇವ್ ಮಾಡ್ಲಿಕ್ಕೆ. ಆವಾಗ ಕ್ಲಚ್ ಹಿಡಿದ್ರೆ ಸ್ಟಾರ್ಟ್ ಆಗ್ತದೆ. ಸೆಲ್ಫ್ ಹೊಡಿಬೇಕು ಎಂತಸಿಲ್ಲ, ನ್ಯೂಟ್ರಲ್ ಇದ್ರೆ ಕ್ಲಚ್ ಹಿಡಿದ್ರೆ ಆಟೋಮೆಟಿಕ್ ಸ್ಟಾರ್ಟ್ ಆಗ್ತದೆ. ಮತ್ತೆ ಇದು ಸೈಡ್ ಸ್ಟ್ಯಾಂಡ್ ಇದ್ದು ಗೇರ್ ಅಲ್ಲಿ ಮೂವ್ ಆಗುದಿಲ್ಲ, ಗಾಡಿ ಬಂದು ಇಲ್ಲಿ ಸೈಡ್ ಸ್ಟ್ಯಾಂಡ್ ಸಿಂಬಲ್ ಬರ್ತದೆ. ಇದು ನ್ಯೂಟ್ರಲ್, ನಿಮ್ಗೆ ನ್ಯೂಟ್ರಲ್ ಇದ್ರೆ ನ್ಯೂಟ್ರಲ್ ಶೋ ಆಗ್ತದೆ. ಇದು ನಿಮ್ಗೆ ಪಂಪ್, ಇದು ಲೈಟ್ ಪಂಪ್ ಆನ್ ಇದೆ. ಏನಾದ್ರು ನಿಮ್ಗೆ ಎಷ್ಟು ಏನಾದ್ರು ಕ್ರಿಯೇಟ್ ಆದ್ರೆ ಇದು ಲೈಟ್ ಹೊತ್ತದ ಪಂಪ್ ಇದು ಆನ್ ಆದ್ಮೇಲೆ. ಬೇರೆ ಎಂತ ಇದರದ್ದು ಎಲ್ಲ ಇದು ಕಾರ್ ಬ್ಯಾಟ್ರಿ? ಈಗ ಕಾರ್ ಬ್ಯಾಟ್ರಿ ಇಲ್ಲ ಈಗ, ಅದು ಹೇಳಿ ಸರ್. ಸೆನ್ಸರ್ ಟೋಟಲ್ ಬಾಡಿ ಇಂಜೆಕ್ಟರ್ ಅಂತ. ಕಾರ್ ಬ್ಯಾಟ್ರಿ ಇಲ್ಲ ಈಗ. ನಿಮಗೆ ಹೈಲಿಂಗ್ ಸೆಟ್ ಮಾಡ್ಲಿಕ್ಕೆ ಎಂತ ಸಾಗುದಿಲ್ಲ, ಎಲ್ಲ ಸಿಸ್ಟಮ್ ಅಲ್ಲಿ ನಿಮ್ಗೆ ಅಲ್ವಾ, ಎಲ್ಲ ಕಂಪ್ಯೂಟರ್ ಹಾಕಿ ಸಿಸ್ಟಮ್ ಹಾಕಿ ಎಲ್ಲ ಸೆಟ್ ಮಾಡ್ಲಿಕ್ಕೆ. ಏನು ಇದರಲ್ಲಿ ಬೇರೆಯವರು ಏನ್ ಮಾಡ್ಲಿಕ್ಕೆ ಏನ್ ಮಾಡ್ಲಿಕ್ಕೆ ಆಗುದಿಲ್ಲ, ಹೊರಗಡೆ ಎಂತ ಮುಟ್ಲಿಕ್ಕೆ ಆಗುದಿಲ್ಲ. ಕಾರ್ ಬ್ಯಾಟ್ರಿ ಅಡ್ಜಸ್ಟ್ ಮಾಡಿದ್ರೆ ಕಾರ್ ಬ್ಯಾಟ್ರಿ ಅಡ್ಜಸ್ಟ್ ಮಾಡ್ತಿದ್ರು, ಹೈಟಿಂಗ್ ಜಾಸ್ತಿ ಇದ್ದು ಕಮ್ಮಿ ಹಿಡಿದು, ಇದೆಲ್ಲ ಅದೆಂತ ಸಾಗುದಿಲ್ಲ ಅಲ್ವಾ. ಈಗ ನೀವೇ ಅದನ್ನು ಕರೆಕ್ಟ್ ಸೆಟ್ ಮಾಡಿ ಇಡ್ತೀರಿ? ನಾವೇ ಸೆಟ್ ಮಾಡಿ ಇಡ್ತೇವೆ. ಎಂತದ್ದು ಕಂಪ್ಯೂಟರ್ ಅಂದ್ರೆ ನಾವು ಸಿಸ್ಟಮ್ ಹಾಕಿ ಎಲ್ಲ ಅಪ್ಡೇಟ್ ಮಾಡಿ ಕ್ಲೀನ್ ಇದು ಮಾಡಿ ಕೊಡ್ತೇವೆ ಶೋರೂಮ್ ಅಲ್ಲಿ. ಎರಡನೇದು, ಈ ಒಂದು ಈಗ ಬೈಕಿಗೆ ಉಂಟಲ್ಲ, ಹೇಗೆ ಮಾರ್ಕೆಟ್ ಉಂಟು ಸರ್? ಡಿಮಾಂಡ್ ಹೇಗೆ ಉಂಟು? ಇದಕ್ಕೆ ಒಳ್ಳೇದುಂಟು, ಯಾಕಂದ್ರೆ ಇದೊಮ್ಮೆ ಫ್ಯಾಷನ್ ಪ್ಲಸ್ ಅಂತ ಹೇಳಿ ಮೊದಲು ಬರ್ತಿತ್ತಲ್ಲ, ಅದೇ ಮಾಡೆಲ್ ಬಿಟ್ಟಿದ್ದಾರೆ. ಇದಕ್ಕೆ ಡಿಮ್ಯಾಂಡ್ ಜಾಸ್ತಿ ನಿಮಗೆ, ಫ್ಯಾಷನ್ ಪ್ಲಸ್ ಗೆ. ಇದಕ್ಕೆ ಮಾಡೆಲ್ ಈ ಡಿಮ್ಯಾಂಡ್, ಈ ಡಿಸೈನ್ ಗೆ ಜಾಸ್ತಿ. ನನ್ನ ಹತ್ರ ಮೊದಲು ಇದ್ದದ್ದು ಫ್ಯಾಷನ್ ಪ್ಲಸ್ ಈ ಮ್ಯಾಗ್ವಿಲ್ ಅಲ್ಲ, ರಿಮ್ಮು ಕಡ್ಡಿದ್ದಿತ್ತು. ಅದೇ ಅದೊಂದು ತುಂಬಾ ವರ್ಷ ಇತ್ತು. ನಂತರ 2014ರಲ್ಲಿ ಫ್ಯಾಷನ್ ಪ್ರೋ ಅಂತ ಲಾಂಚ್ ಆಯ್ತು ಅವರದ್ದು, ಅದು ತಗೊಂಡೆ. ಅದೊಂದು 11 ವರ್ಷ ಇತ್ತು. ನಂತರ ನೋಡಿ ಅದೇ ಇದರಲ್ಲಿ ಈಗ ಈ ಗಾಡಿ ಬಂದಿದೆ. ಇದರಲ್ಲಿ ಹಾಗಾದ್ರೆ ಇದು ಈ ಒಂದು ಇಂಜಿನ್ ಇದು ಸಿಸ್ಟಮ್ ಮಾತ್ರ ಒಂದು ಇದಾಗಿದೆ, ಬಿಟ್ರೆ ಮತ್ತೆ ಎಲ್ಲ ಒಳ್ಳೆ ಮೊದಲನಾಗೆ ಇದೆ. ಡಿಸೈನ್ ಎಲ್ಲ ಸೇಮ್, ಯಾಕಂದ್ರೆ ಇದು ಲುಕ್ ಎಲ್ಲರಿಗೆ ಅಟ್ರಾಕ್ಷನ್ ಆಗ್ತದೆ. ಹೌದು, ಸ್ವಲ್ಪ ಇಂಡಿಕೇಟರ್ ಎಲ್ಲ ಸ್ವಲ್ಪ ಚೇಂಜ್ ಮಾಡಿದ್ದಾರೆ. ಹೌದು, ಡಿಸೈನ್ ಎಲ್ಲ ಚೇಂಜ್ ಮಾಡಿದೆ. ಮತ್ತೆ ಡೂಮಿಗೆ ನೋಡಿ ಇಲ್ಲಿ ಸಿಂಬಲ್ ಕೊಟ್ಟಿದ್ದಾರೆ ಅಲ್ವಾ. ನಿಮ್ಗೆ LED ಹೆಡ್ ಲೈಟ್ ಬರ್ತದೆ. ಇದು ನಾರ್ಮಲ್, ಸ್ಟಾರ್ಟ್ ಮಾಡುವಾಗ ಲೈಟ್ ಆಟೋಮೆಟಿಕ್. ಇದು ಹೈ ಬೀಮ್. ನಿಮಗೆ LED ಲೈಟ್ ಮೊದಲಾದ್ರೂ ನಾರ್ಮಲ್ ಹ್ಯಾಲಜನ್ ಇತ್ತು, ಈಗ LED ಲೈಟ್ ಕೊಟ್ಟಿದ್ದಾರೆ ಅಲ್ವಾ. ಇದು ಹೆಡ್ ಲೈಟ್ ಆನ್ ಆಫ್ ಇದು ಉಂಟು. ಆನ್ ಆಫ್ ಮಾತ್ರ ಡಿಮ್ ಡಿಪ್ಪರ್ ಮಾತ್ರ ಒಂದು ಆನ್ ಇರ್ತದೆ ನಿಮಗೆ. ಸೌಂಡ್ ಎಲ್ಲ ಒಳ್ಳೆ ಸ್ಮೂತ್ ಇದೆ. ಸ್ಮೂತ್ ಸೌಂಡ್.
ಸೈಲೆನ್ಸರ್ ಸ್ವಲ್ಪ ಚೇಂಜ್ ಆಗಿದೆ ಅಲ್ವಾ ಸರ್? ಹಾ, ಮೊದಲಿಂದ ಸ್ವಲ್ಪ ಚೇಂಜ್ ಆಗಿದೆ. ಸ್ವಲ್ಪ ಚೇಂಜ್ ಆಗಿದೆ. ಆ, ನಿಮ್ಮ ಶೋರೂಮ್ ಎಲ್ಲಿ ಆಗ್ತದೆ ಸರ್? ಶಿವಯೋಗ ಮೋಟಾರ್ಸ್ ಇಂದ ಮೊಡಂತಿಯಾರ್ ಬರ್ತದೆ, ಚರ್ಚಿ ರೋಡ್. ಅಲ್ವಾ? ಹಾ, ಚರ್ಚಿ ರೋಡ್. ಗಾಡಿ ನಿಮ್ಗೆ ತೋರಿಸ್ಲಿಕ್ಕೆ ಗಾಡಿ ಐತ್ರೆಸ್ ಇದೆ ಹೇಗೆ ಅಂತ ತೋರಿಸ್ತಾನೆ. ಈ ಗಾಡಿ ಸ್ಟಾರ್ಟ್ ಅಲ್ಲಿ ಉಂಟು, ಐತ್ರೆಸ್ ಆನ್ ಉಂಟು. ಇಲ್ಲಿ ಐತ್ರೆಸ್ ಇಂದ ಲೈಟ್ ಬರ್ತದೆ, ಆಟೋಮೆಟಿಕ್ ಗಾಡಿ ಆಫ್. ಸ್ಟಾರ್ಟ್, ಸೆಲ್ಫ್ ಒತ್ತಬೇಕು, ಎಂತ ಇಲ್ಲ. ಕ್ಲಚ್ ಸ್ಟಾರ್ಟ್, ನ್ಯೂಟ್ರಲ್ ಅಲ್ಲಿ ಇರ್ಬೇಕು. ಮತ್ತೆ ಗೇರ್ ಅಲ್ಲಿ ಇದ್ರೆ ಆಗಲ್ಲ, ನ್ಯೂಟ್ರಲ್ ಅಲ್ಲಿ ಸ್ಟಾರ್ಟ್. ಮತ್ತೆ ಬಂದು ಆಗ್ತದೆ, ಬಂದಾಗ್ತದೆ ಆಟೋಮೆಟಿಕ್. ಬಂದೆ ನಾವು ನ್ಯೂಟ್ರಲ್ ಇರುವಾಗ ಆಟೋಮೆಟಿಕ್ ಬಂದು ಇವಾಗ ಸ್ಟಾರ್ಟ್ ಮಾಡಿ ನೋಡಿ. ನಿಮಗೆ ಬೇಡ ಅಂತ ಹೇಳಿದ್ರೆ ಆಫ್ ಮಾಡ್ಕೊಂಡು ಹಾಗೆ. ಅದರದ್ದೊಂದು ಕೊಟ್ಟಿದ್ದಾರೆ. ಸೆಲ್ಫಿಗೆ ನಾವು ಡಿಪೆಂಡ್ ಆಗಿ ಇರ್ಬೇಕು ಅಂತ ಇಲ್ಲ. ಅದೇ ನಿಮ್ಗೆ, ಯಾಕಂದ್ರೆ ಕೆಲವರು ಆನ್ ಅಲ್ಲಿ ಇಡ್ತಾರೆ, ಟ್ರಾಫಿಕ್ ಅಲ್ಲಿ ಹೋಗಿ ನಿಲ್ಸಿ ಆನ್ ಅಲ್ಲಿ ಇಡುದು, ಪೆಟ್ರೋಲ್ ಜಾಸ್ತಿ ಇರ್ತದಲ್ಲ ಅದಕ್ಕೆ. ಇದಿದ್ರೆ ಆಟೋಮೆಟಿಕ್ ಆಫ್ ಆಗ್ತದೆ. ಮತ್ತೆ ಮೂವ್ಮೆಂಟ್ ಮಾಡುವಾಗ ಕ್ಲಚ್ ಹಿಡಿದು ಹಿಡ್ಕೊಟ್ರೆ ಆಯ್ತು. ಇದು ಈಗ ಒಂದು GST ಕಡಿಮೆ ಆಗಿ ಒಂದು ಸ್ವಲ್ಪ ಜನರಿಗೆ ಒಂದು ಸುಲಭ ಆಗಿದೆ. ಅದರ ಬಗ್ಗೆ ಕಮ್ಮಿ ಆಗಿ, ಮೊದಲು GST ಜಾಸ್ತಿ ಇತ್ತು. ಈ ಗಾಡಿಗೆ ಎಷ್ಟಾಗ್ತಿತ್ತು? ಮೊದಲು 1,17 something ಆಗ್ತಿತ್ತು. ಈಗ ಕಮ್ಮಿ ಆಗಿದೆ, 1,10,000 ಎಲ್ಲ ಕಮ್ಮಿ ಆಗಿದೆ, ಡಿಸ್ಕೌಂಟ್ ಆಗಿದೆ ಗಾಡಿಗೆಲ್ಲ. ಇದು ಮೆಕ್ಯಾನಿಕ್ ಆಗಿದ್ರಲ್ಲ, ಇದರ ಬಗ್ಗೆ ಏನ್ ಹೇಳ್ತೀರಿ? ಬೈಕಿನ ಬಗ್ಗೆ ಅಲ್ವಾ? ಈಗ ಈ ಗಾಡಿ ಉಂಟಲ್ಲ, ಮೊದಲಿತ್ತು, ಈಗ ಅದೇ ಇದಕ್ಕೆ ಬಂದಿದೆ. ಅಂದ್ರೆ ಓಲ್ಡ್ ಇಸ್ ಗೋಲ್ಡ್ ಅಂತ, ಅಂದ್ರೆ ಫ್ಯಾಷನ್ ಪ್ಲಸ್ ಅಂತಲೇ ಬಂದಿದೆ. ಈ ಗಾಡಿ ಒಂದು ಹೇಗೆ ಸರ್ ನಿಮ್ಗೆ ಸರ್ವಿಸ್ ಹೇಗೆ ಎಲ್ಲ? ತೊಂದ್ರೆ ಇಲ್ಲ, ನಾರ್ಮಲ್ ಇದ್ದಾಗೆ. ಮತ್ತೆ ಫಸ್ಟ್ ಸೆನ್ಸರ್ ಚೇಂಜ್ ಆಗಿದ್ದಲ್ಲ, ಸೆನ್ಸರ್ ಒಂದು ಮಾತ್ರ, ಮತ್ತೆ ಬೇರೆ ಇದ್ದದೆಲ್ಲ ಅದರಲ್ಲಿ ಹಾಗೆ ಸ್ಟಾರ್ಟಿಂಗ್ ಗಾಡಿ ಹೇಗಿತ್ತು ಹಾಗಿತ್ತು ಆ ತರನೇ ಉಂಟು. ತೊಂದ್ರೆ ಇಲ್ಲ. ಆದ್ರೂ ನಮ್ಮಂತ ಒಂದು ಜನರಿಗೆ ಇಂಥ ಗಾಡಿ ಬೆಟರ್ ಅಂತ ಹೇಳ್ತೀವಿ ಅಲ್ವಾ? ಸ್ವಲ್ಪ ರೇಟ್ ಜಾಸ್ತಿ ಕೊಟ್ಟರು ಉಂಟಲ್ಲ, ಕಂಫರ್ಟೇಬಲ್ ಆಗ್ತದೆ. ಶೋರೂಮ್ ಅಲ್ಲೇ ಮಾಡಿತ್ತು, ಯಾಕಂದ್ರೆ ಸೆನ್ಸರ್ ಅಲ್ಲೆಲ್ಲ. ಹಾಗಾಗಿ ಇದು ಈಗ ಇನ್ನು ಎಷ್ಟು ಕಿಲೋಮೀಟರ್ಗೆ ಇದೆಲ್ಲ ಬರ್ತದೆ? 500, 750, 1000, 500 ಆ ರೇಂಜ್ ಅಲ್ಲಿ 1 month. ಯಾಕಂತ ಹೇಳಿದ್ರೆ ತುಂಬಾ ಶೋರೂಮ್ಗೆ ನಾವು ಭೇಟಿ ಕೊಡುವಾಗ ಎಲ್ಲರೂ ಒಂದು ಮಡಂತ್ಯಾರ ಶೋರೂಮ್ ಸರ್ವಿಸ್ ಒಳ್ಳೇದು ಅಂತ ಹೇಳಿದ್ದಾರೆ. ಗಾಡಿ ಎಲ್ಲ ಶೋರೂಮ್ ಅಲ್ಲಿ ಸಿಗ್ತದೆ, ಆದ್ರೆ ಸರ್ವಿಸ್ ಸಿಗುವುದು ಸ್ವಲ್ಪ ಕಷ್ಟ ಅಲ್ವಾ? ಆದ್ದರಿಂದ ನಿಮ್ಮ ಒಂದು ಏನು ಶೋರೂಮ್ಗೆ ಒಂದು ಒಳ್ಳೆಯ ರೆಸ್ಪಾನ್ಸ್ ಇದೆ, ಅಂದ್ರೆ ಜವಾಬ್ದಾರಿ ಇದೆ, ಜನರ ಒಂದು ರೆಸ್ಪಾನ್ಸ್ ಒಳ್ಳೇದಿದೆ. ಆದ್ದರಿಂದ ನಿಮ್ಮ ಓನರ್ ನವೀನ್ ಅಲ್ವಾ? ಅವರು ಫೋನ್ ಮಾಡಿದ್ದೇನೆ. ಓಕೆ, ನಿಮ್ಮ ಶೋರೂಮ್ಗೆ ನಾವು ಇನ್ನೊಮ್ಮೆ ಬರುವಾಗ ಇದು ಮಾಡ್ತೇವೆ. ಈ ಗಾಡಿ ನೀವು ತಂದು ಕೊಟ್ಟದಕ್ಕೆ, ಮತ್ತೆ ಹಾಗೇನೆ ಇದರ ಬಗ್ಗೆ ಮಾಹಿತಿ ಕೊಟ್ಟದಕ್ಕೆ, ಮತ್ತೆ ಒಂದು ಒಳ್ಳೇದು ಹೇಳಿದಕ್ಕೆ ನಿಮ್ಗೆ ಎಲ್ಲರ ಪರವಾಗಿ ಧನ್ಯವಾದ. ಥ್ಯಾಂಕ್ ಯು ಸರ್.